Hey guys, I am Sham and you are watching Python for 1% Developer. This is not just a Python tutorial, this is the series that builds the developer who wins in the AI era. ಬನ್ನಿ ಶುರು ಮಾಡೋಣ. ಇವಾಗ ನೀವು ಪಾರ್ಟ್ 13 ಏನು ಕಲ್ತ್ಕೊಂಡ್ರಿ? ಇವಾಗೆಲ್ಲ ಕಂಡೀಷನ್ಸ್ಗಳು ಕಲ್ತ್ಕೊಂಡ್ಬಿಟ್ರಿ. ಇಫ್ ಎಲ್ಸು ಎಲ್ಸ್ ಇಫು ನಿಮಗೆಲ್ಲ ಗೊತ್ತಾಯ್ತು. ಎಷ್ಟು ಪ್ರಿಯಾರಿಟಿ ಇದೆ ಇದು ಇಫ್ ಎಲ್ಸ್ ಕಂಡೀಷನ್ ಅನ್ನೋದು ಗೊತ್ತಾಗ್ಬಿಡ್ತು. ಇವಾಗ ನೆಸ್ಟೆಡ್ ಕಂಡೀಷನ್ ಕಲ್ತ್ಬಿಟ್ರಿ. ಇವಾಗ ಸೀನಿಯರ್ ಡೆವಲಪರು ಬರೀ ನೆಸ್ಟೆಡ್ ಕಂಡೀಷನ್ ಹಾಕಲ್ಲ, ಅವರು ಫ್ಲಾಟನ್ ಮಾಡ್ತಾರೆ, ಅದನ್ನು ಸ್ವಲ್ಪ ಕಂಪ್ರೆಸ್ ಮಾಡ್ತಾರೆ, ಕಂಡೀಷನ್ ಪ್ರಾಪರ್ ಹಾಕ್ತಾರೆ ಅನ್ನೋದು ಗೊತ್ತಾಯಿತು. ನಿಮಗೆ ಇವಾಗ ಡಿಸಿಷನ್ ಮಾಡೋದು ಹೇಗೆ ಕೋಡಲ್ಲಿ ಅಂತ ಗೊತ್ತಾಯಿತು. ಮಲ್ಟಿಪಲ್ ಪಾತ್ಸಲ್ಲಿ ಕೂಡ ನೀವು ಡಿಫ್ರೆಂಟ್ ಕಂಡೀಷನ್ ಇದೆ, ಯಾವ್ದಾರ ಒಂದು ಸ್ಯಾಟಿಸ್ಫೈ ಆದರೆ ಆ ಪಾತಿಗೆ ಹೋಗುತ್ತೆ, ಬೇರೆ ಪಾತ್ಗಳನ್ನು ಬಿಟ್ಬಿಡತ್ತೆ ಅನ್ನೋದು ಗೊತ್ತಾಯಿತು. ಬಟ್ ಸ್ಟಿಲ್ ದೆರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಬಿಗಿನರ್ ಆ್ಯಂಡ್ ಪ್ರೊಫೆಷ್ನಲ್. ಹೇಗೆ? ಇಬ್ಬರಿಗೂ ಗೊತ್ತಲ್ಲಪ್ಪ, ಇಬ್ಬರಿಗೂ ಗೊತ್ತಿರೋ ಇಫ್ ಎಲ್ಸ್ ಕಂಡೀಷನ್ ಗೊತ್ತು. ಇವಾಗ ಪ್ರೊಫೆಷ್ನಲ್ ಹೆಂಗೆ ಬರೀತಾನೆ ಕೋಡು ಅಂದರೆ ಶಾರ್ಟರ್ ಸಿಂಟ್ಯಾಕ್ಸ್ ಬರೀತಾನೆ, ಕ್ಲೀನ್ ಪ್ಯಾಟರ್ನ್ ಬರೀತಾನೆ, ಮತ್ತು ಆ ಫೀಚರ್ ಇರುತ್ತಲ್ಲ ಅದು ಎಲ್ಲ ಥರ ಈ ಟ್ರುತಿನೆಸ್ ನಾವೆಲ್ಲಪ್ಪ ಪಾರ್ಟ್ 12 ಕಲ್ತ್ವಿ, ಕಂಪ್ಯಾರಿಸನ್ನು ಪಾರ್ಟ್ 11 ಕಲ್ತ್ವಿ, ಮತ್ತು ಇವಾಗ ಕಂಡೀಷನ್ಸು ಪಾರ್ಟ್ 13 ಕಲ್ತ್ವಿ. ಇವನ್ನೆಲ್ಲದು ಕಂಬೈನ್ ಮಾಡಿ ಇದು ರೀಡೇಬಲ್ ಕೋಡ್ ಬರೀತಾನೆ, ಅವನು ಎಫಿಷಿಯೆಂಟಾಗಿ ಬರೀತಾನೆ. ಓದ್ತಾ ಇದ್ರೆ ಹಂಗೆ ಪ್ರಾಪರ್ ಅರ್ಥ ಆಗಬೇಕು, ಈ ಥರ ಕೋಡ್ ಬರೀತಾನೆ ಪ್ರೊಫೆಷ್ನಲ್ ಅಲ್ವಾ. ನಾವು ಈ ಎಂಡ್ ಆಫ್ ದ ವಿಡಿಯೋ ನಾವು ಕ್ಲಿಯರಾಗಿ ಹೆಂಗೆ ಬರೆಯೋದು ಕಂಡೀಷನ್ಸು ಎಕ್ಸ್ಪ್ರೆಷನ್ಸು ಎಲ್ಲ ಪೈಥಾನಲ್ಲೇ ಅಂತ ತಿಳ್ಕೊಂಬಿಡೋಣ ಅಲ್ವಾ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಇದೆ. ನಮ್ಮ ಫೌಂಡರೇ 20 ವರ್ಷ ಅದನ್ನು ರಿಜೆಕ್ಟ್ ಮಾಡಿದ್ದಾನೆ, ಅಕ್ಸೆಪ್ಟೇ ಮಾಡಿಲ್ಲ ಆ ಪರ್ಟಿಕ್ಯುಲರ್ PR ಪುಲ್ ರಿಕ್ವೆಸ್ಟ್ನ ಅಕ್ಸೆಪ್ಟೇ ಮಾಡಿಲ್ಲ 20 ಇಯರ್ಸ್ ತನಕ. ಏನಕ್ಕೆ, ಯಾವ ಫೀಚರ್ ಅದು, ಇದ್ರ ಬಗ್ಗೆ ನಿಮಗೆ ಯಾರು ಹೇಳಿರಲ್ಲ. ಇಂಟರ್ವ್ಯೂವಲ್ಲೂ ಕೇಳ್ತಾರೆ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್, ನಾನೇ ತುಂಬ ಸತಿ ಕೇಳಿದ್ದೀನಿ, ನೋ ಒನ್ ವಿಲ್ ಆನ್ಸರ್ ಪ್ರಾಪರ್ಲಿ. ಆ ವಿಚಾರನ ಕೊನೆಗೆ ತಿಳ್ಕೊಳ್ಳೋಣ, ಬನ್ನಿ ಶುರು ಮಾಡೋಣ. ನೋಡಿ, ಫಸ್ಟ್ ಥಿಂಗ್ ನಾವು ತಿಳ್ಕೊಬೇಕಾಗಿರೋದು ಇದು ಪಾಸ್ ಸ್ಟೇಟ್ಮೆಂಟ್ ಅಂತ. ಪಾಸ್ ಸ್ಟೇಟ್ಮೆಂಟ್ ಏನು ಅಂದರೆ ಇದೊಂಥರ ಎಂಟಿ ಬ್ಲಾಕ್ ಇದ್ದಂಗೆ. ಎಂಟಿ ಬ್ಲಾಕಾ? ಇದ್ಯಾಕೆ ಬೇಕು ಎಂಟಿ ಬ್ಲಾಕು? ನಾನು ಲಾಜಿಕೇ ಬರಿತೀನಿ ಅಲ್ವಾ. ಬಟ್ ಕೇಳ್ಕೊಳ್ಳಿ ಇದು ಏನಂತ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಏಜ್ ಇವಾಗ ನಾನು 20 ಅಂತ ಅಸೈನ್ ಮಾಡ್ಕೊಂಡು ಇನ್ನು ಒಂದು ವೇರಿಯಬಲ್ ಅಂದ್ರೇನು, ಏನು ಬೇಕಾದ್ರೂ ವ್ಯಾಲ್ಯೂ ಹಾಕ್ಬೋದು, ವೇರಿಯಬಲ್ ಅಂತ ಅಲ್ವಾ. ಇವಾಗ ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 18 ಇದ್ದರೆ ಕಂಡೀಷನಲ್ಲಿ ನಾನು ಪಾಸ್ ಅಂತ ಹಾಕಿದ್ದೀನಿ, ಆಯಿತಾ. ಇವಾಗ ಟು ಡು ಏನು, ಇಂಪ್ಲಿಮೆಂಟೇಷನ್ ಅಡಲ್ಟ್ ಲಾಜಿಕ್ ಲೇಟರ್ ಅಂತ ಬರ್ಕೊಂಡ್ಬಿಟ್ಟಿದ್ದೀನಿ. ಏನಕ್ಕೆ? ಫಾರ್ ಎಕ್ಸಾಂಪಲ್ ಯಾವುದೇ ಪ್ರೊಫೆಷ್ನಲ್ ಡೆವಲಪರ್ ಕೂಡ ಯಾರು ಅವ್ರಿಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸಿಕ್ಕ ತಕ್ಷಣ, ನೋಡಪ್ಪ ಈ ಫೀಚರ್ ಬಿಲ್ಡ್ ಮಾಡು, ಈ ಟಿಕೆಟ್ ಸಿಕ್ಕ ತಕ್ಷಣ ಯಾರೂ ಕೋಡ್ ಬರೆಯಲ್ಲ. ಸ್ವಲ್ಪ ಹೊತ್ತು ಕುತ್ಕೊತಾರೆ, ಅದನ್ನು ಯೋಚನೆ ಮಾಡ್ತಾರೆ, ಏನು ಲಾಜಿಕ್ ಬರೀಬೇಕು ಥಿಂಕ್ ಮಾಡ್ತಾರೆ, ಆಯಿತಾ. ಯಾವ್ಯಾವ ಲಾಜಿಕ್ ಬರೀಬೇಕು ಅದನ್ನು ಲೇಔಟ್ ಹಾಕೋತಾರೆ, ಓಕೆನಾ. ಫಸ್ಟ್ ಸ್ಕೆಚ್ಚು ಹಾಕ್ತಾರೆ, ಸ್ಕೆಚ್ ಹಾಕೋದು ರಿಯಲ್ ಡಿಸೈನಿಗೆ ಹೋಗ್ತಾರೆ. ಹೆಂಗೆ ಇವಾಗ ಮನೆ ಡಿಸೈನ್ ಮಾಡ್ಬೇಕಾದ್ರೆ ಹೆಂಗೆ ನಾವು ಫಸ್ಟ್ ಸ್ಕೆಚ್ ಹಾಕಿ ಆಮೇಲೆ ಮನೆ ಡಿಸೈನ್ ಮಾಡಿ ಆಮೇಲೆ 3D ಪ್ರಿಂಟಿಂಗ್ ಹೋಗ್ತೀವಿ, ಆಮೇಲೆ ನಮ್ಮ 3D ಮಾಡೆಲ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ನಮಗೆ ಎಷ್ಟು ಸಿಮೆಂಟ್ ಬೇಕು ಏನೇನು ಬೇಕು ಎಲ್ಲ ರೆಡಿ ಆಗುತ್ತೆ. ಇವೆಲ್ಲ ಒಂದು ಹಂತದಲ್ಲಿ ಆಗೋದು. ನೀವೆಲ್ಲ ಏನು ಅನ್ಕೊತೀರಾ, ಪ್ರಾಬ್ಲಮ್ ಕೊಟ್ಟ ತಕ್ಷಣ ಕೊಡ್ಬಾರ್ದು, ಪ್ರಾಬ್ಲಮ್ ಕೊಟ್ಟ ತಕ್ಷಣ ಕೂತ್ಕೊಂಡು ಕೊಡ್ಬಿಡ್ತೀರಾ. ಹಿಂಗೆ ವರ್ಕ್ ಆಗೋಲ್ಲ. ರಿಯಲ್ ಟೈಮಲ್ಲಿ ನಮಗೆ ಏನೇ ಫೀಚರ್ ಬಂದರೂ ಕುತ್ಕೊತೀವಿ, ಓಕೆ ಏನೇನು ಬೇಕಿದ್ದಕ್ಕೆ, ಇವಾಗ ಏನೇನು ಕಂಡೀಷನ್ ಹಾಕ್ಬಿಡ್ತೀನಿ ನಾನು, ಅವೆಲ್ಲ ಥಿಂಕ್ ಮಾಡ್ತೀನಿ. ಅವಾಗ ಏನು ಮಾಡ್ಬೇಕಾದ್ರೆ ಆ ಥಿಂಕ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಸ್ಟಾರ್ಟಿಂಗಲ್ಲಿ ಈ ಥರ ಪಾಸ್ ಅಂತ ಹಾಕೊಂಡ್ಬಿಡ್ತೀನಿ. ಇವಾಗ ಏನೋ ನಂಗೆ ಸಿಂಟ್ಯಾಕ್ಸ್ ಎರರ್ ಬರೋಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಇಫ್ ಟ್ರೂ ಅಂತ ಹಾಕೊಂಡಿದ್ದೀನಾ, ಹಿಂಗೆ ಬರೋದು ಈ ಸಿಂಟ್ಯಾಕ್ಸ್ ಸರಿ ಇಲ್ಲ, ಇದು ನೋಡಿ ಎರರ್ ತೋರಿಸಿ, ಇಲ್ಲೇ ಎರರ್ ತೋರಿಸಿ, ರನ್ ಮಾಡೋದೇ ಬೇಕಾಗಿಲ್ಲ, ಎಕ್ಸ್ಪೆಕ್ಟೆಡ್ ಇಂಡೆಂಟೇಷನ್ ಬ್ಲಾಕ್ ಇಲ್ಲಿ ಬರೀಲೇಬೇಕು. ಬಟ್ ಆದರೆ ನೀವು ಇಲ್ಲಿ ಎಂಟ್ರ್ ಹೊಡೆದು ಇಲ್ಲಿ ಪಾಸ್ ಅಂತ ಹಾಕಿ ಎರರ್ ಬರೋಲ್ಲ. ಅಂದರೆ ಈ ಲಾಜಿಕ್ ಬರೀಬೇಕಂತ ಗೊತ್ತು, ಈ ಕಂಡೀಷನ್ ಇದೆ ಅಂತ ಗೊತ್ತು, ಈ ಕಂಡೀಷನ್ ಒಳಗೆ ಲಾಜಿಕ್ ನಾನು ಆಮೇಲೆ ಬರೀತೀನಿ ಗುರು, ಇವಾಗ ಬರೆಯಲ್ಲ ನಾನು ಸದ್ಯಕ್ಕೆ, ನಾನು ಇವಾಗ ಲೇಔಟ್ ಮಾಡ್ಕೊತಾ ಇದ್ದೀನಿ. ಅಂಥ ಟೈಮಲ್ಲಿ ನೀವು ಪಾಸ್ ಅನ್ನೋದು ಯೂಸ್ ಮಾಡ್ತೀರಾ. ಅದು ಸಿಂಟ್ಯಾಕ್ಸ್ಗೆ ಒಂಥರ ಟು ಡು ಇದ್ದಂಗೆ. ಅದನ್ನೇ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅರ್ಥ ಆಯ್ತಾ ನಿಮಗೆ ಏನಂತ. ಇದನ್ನೇ ನಾನು ಹೇಳಕ್ಕೆ ಬರ್ತಾ ಇರೋದು. ಸೀನಿಯರ್ ಡೆವಲಪರ್ ಯಾವತ್ತೂ ಕೋಡ್ ಬರೆಯೋ ಸ್ಟಾರ್ಟಿಂಗ್ ಫಸ್ಟ್ ಥಿಂಕ್ ಮಾಡ್ತಾರೆ, ಲೇಔಟ್ ಹಾಕೋತಾರೆ, ಆಮೇಲೆ ಮಾಡೋಕ್ಕೆ. ಅದಕ್ಕೆಲ್ಲ ಇದಕ್ಕೆ ಪಾಸ್ ಅನ್ನೋದು ಯೂಸ್ ಆಗುತ್ತೆ, ನಿಮಗೆ ಗೊತ್ತಿರಬೇಕು, ಓಕೆನಾ. ಪಾಸ್ ಡಸ್ ನಥಿಂಗ್, ಇಟ್ ಈಸ್ ಎ ನೋ ಆಪರೇಷನ್ ಸ್ಟೇಟ್ಮೆಂಟ್. ಇಟ್ ಟೆಲ್ಸ್ ಪೈಥಾನ್ ಐ ಇಂಟೆನ್ಷನಲಿ ಲೆಫ್ಟ್ ಇಟ್ ಬ್ಲ್ಯಾಂಕ್ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು ವೇರ್ ಯು ಯೂಸ್ ಪಾಸ್. ನೋಡಿ, ಆಮೇಲೆ ಹ್ಯಾಂಡಲ್ ಮಾಡ್ತೀನಿ ಅಂತ ಬರ್ಕೊಂಡ್ಬಿಟ್ಟಿದ್ದೀನಿ ನಾನು, ಆಮೇಲೆ ಅದನ್ನು ಬರ್ಕೊತೀನಿ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ವರ್ಡ್ಸಲ್ಲಿ ಹಾಕಿದ್ದೀನಿ ನಾನು, ಓಕೆನಾ. ಯೂಸಿಂಗ್ ಟ್ರೂತಿನೆಸ್ ಇನ್ ಕಂಡೀಷನ್. ನೋಡಿ, ಟ್ರೂತಿನೆಸ್ಸು ಫಾಲ್ಸಿನೆಸ್ ಎಲ್ಲ ನಿಮಗೆ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ಅದು ಯಾವ್ದಾದ್ರು ಬರುತ್ತೆ ಅಂತ ಕ್ಯಾಟಗರಿ ಮಾಡು ಕೊಟ್ಬಿಟ್ಟಿದ್ದೀನಿ ನಿಮಗೆ. ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬಂದಿಟ್ಟಿದ್ದೀನಿ ನಾನು, ಓಕೆನಾ. ಇವಾಗ ಯಾವಾಗ ಹೆಂಗಿರಬೇಕು ಯಾವಾಗ ಹೆಂಗಿರಬಾರ್ದು ಅನ್ನೋದಕ್ಕೆ ಇಲ್ಲಿ ಆನ್ಸರ್ ನೋಡಿ. ಪಾರ್ಟ್ 12 ನಾವು ಹೇಳಿದ್ದೀವಿ ಏನಂತ, ನಾನ್ ಪೈಥಾನಿಕ್ ವೇ. ಈ ನೋಡಪ್ಪ, ನೇಮ್ ಈಸ್ ನಾಟ್ ಈಕ್ವಲ್ ಟು ನಲ್, ನಾಟ್ ಈಕ್ವಲ್ ಟು ಎಂಟಿ ಅಂದರೆ ನೇಮ್ ಇರಬೇಕು ಅಂತ ನಾನು ಹೇಳ್ತಾ ಇರೋದು ಇಂಡೈರೆಕ್ಟ್ಲಿ. ಅದ್ರ ಬದಲು ನೇಮ್ ಅಂತ ಹಿಂಗೆ ಹಾಕೋ, ಇದು ಪೈಥಾನಿಕ್ ವೇ, ಹಿಂಗೆ ಬರೆಯೋದು ಡೆವಲಪರ್ಸು. ನೀವು ಹಿಂಗೆ ಬರೆದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಹಂಗೆ ಬರೀಬಾರ್ದು, ಹಿಂಗೆ ಬರೀಬೇಕು. ನಿಮ್ಮ ಕೋಡು ನೀವು ಯಾರು ಸೀನಿಯರ್ ಡೆವಲಪರ್ ನೋಡ್ದ ಅಂದರೆ ಫಸ್ಟ್ ಹೇಳೋದೇ ಇದನ್ನು ನೋಡೇ ನೀನು ಅನ್ಕೊಂಡ್ಬಿಡ್ತೀನಿ, ಇವನು ಯಾರೋ ಚೈಲ್ಡ್ ಇವನು ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ಸೀನಿಯರ್ ಡೆವಲಪರ್ ಥರ ಬರೀಬೇಕು. ನಿಮ್ಮ ಇಂಪ್ರೆಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಕೋಡ್. ನಿಮ್ಮ ಕೋಡಲ್ಲಿ ನಿಮ್ಮ ಮುಖ ನೋಡಿ ಹೇಳಲ್ಲ, ನಿಮ್ಮ ಕೋಡ್ ನೋಡಿ ನೀವು ಯಾರು ಅಂತ ಹೇಳ್ತಾರೆ. ಕೋಡ್ ನೋಡಿ ನಿಮಗೆ ಗೆಸ್ ಮಾಡ್ಬೋದು, ನಿಮ್ಗೆ ಎಷ್ಟು ಕ್ವಾಲಿಟಿ ಆಫ್ ಕೋಡ್ ಬರೀತೀರಾ, ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಅಂತ ನಿಮ್ಮ ಕೋಡ್ ನೋಡಿ ಕಂಡುಹಿಡಿತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಬಂದೆ. ಇದು ಹಿಂಗೆ ಇದನ್ನು ಇಂಡೈರೆಕ್ಟ್ಲಿ ಅದೇ ತಾನೇ ಚೆಕ್ ಮಾಡೋದು.
ಎಂಟಿ ಇದೆಯೋ ಅನ್ನೋದು ನಿಮ್ಗೆ ಗೊತ್ತು. ಇಲ್ಲಿ ಇದು ಬೂಲಿಯನ್ ಚೆಕ್ ಮಾಡುತ್ತೆ, ಆಯಿತಾ. ಇದ್ರ ಒಳಗೆ ಏನಿದೆ ನಮಗೆ ಬೇಡ, ಇಲ್ಲಿ ಏನಾರ ಇರಲಿ ಅದು ಟ್ರೂ ಆಗುತ್ತೆ, ಏನೂ ಇಲ್ಲ ಅಂದರೆ ಫಾಲ್ಸ್ ಆಗುತ್ತೆ ಅಲ್ವಾ, ಅದಕ್ಕೆ ಒಳಗೆ ಹೋಗುತ್ತೆ. ಅದೇ ಇದು ಎರಡು ಲಾಜಿಕ್ ಒಂದೇ. ಓಕೆ, ಆಮೇಲೆ ನೋಡಿ ಪೈಥಾನಿಕ್ ವೇ ಅಂದರೆ ಏನಂದರೆ ಲೆಂತ್ ಚೆಕ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಇಲ್ಲಿ ಟಿ ಆಯಿತಾ, ಇಲ್ಲಿ ಲೆಂತ್ ಚೆಕ್ ಮಾಡ್ತಿದ್ದೀರಾ, ಇಲ್ಲಿ ಟಿ ಲಿಸ್ಟ್ ಇದೆ. ಲಿಸ್ಟ್ ಬಗ್ಗೆ ಗೊತ್ತಾ, ತಲೆ ಕೆಡಿಸ್ಕೊಂಬಿಡಿ. ಇಲ್ಲೇನೋ ಐಟಮ್ ಇಲ್ಲ ತಾನೆ, ಅಷ್ಟು ತಿಳ್ಕೊಳ್ಳಿ ಸಾಕು. ಇಲ್ಲೇನೋ ಐಟಮ್ ಇಲ್ಲ ಅಂದರೆ ಖಾಲಿ ಇದೆ. ಖಾಲಿ ಇದೆ ಅಂದರೆ ಇದು ಒಳಗೆ, ಇಲ್ಲಿ ನೋಡಿ ಗ್ರೇಟರ್ ದ್ಯಾನ್ 0, ಲೆಂತ್ ಗ್ರೇಟರ್ ದ್ಯಾನ್ 0 ಇದ್ರೆ ಮಾತ್ರ ಒಳಗೆ ಹೋಗಬೇಕು ಅಂತ ಇದೆ. ಲೆಂತ್ ಗ್ರೇಟರ್ ದ್ಯಾನ್ 0 ಇಲ್ಲ ಅಂದರೆ ಹೋಗಬಾರ್ದು ಅಂತಿದೆ. ಪೈಥಾನಿಕ್ ವೇ ಸುಮ್ಮನೆ ಹಿಂಗೆ ಹಾಕಿ ಐಟಮು, ಅದು ಚೆಕ್ ಮಾಡೋದು ಇದಾನೆ. ನೀವು ಟ್ರೂತಿನೆಸ್ಸು ಫಾಲ್ಸಿನೆಸ್ ಎಲ್ಲ ಕಲ್ತ್ಕೊಂಡ್ಬಂದಿದ್ದೀರಾ, ಅದರ ಯೂಸ್ ಮಾಡಿ. ಅದಕ್ಕೋಸ್ಕರ ನಾವನ್ನೆಲ್ಲ ಹೇಳಿದ್ದು ನಾನು ಅಲ್ವಾ. ಅದೇ ಥರ ಎಲ್ಲ ಕಡೆನೂ ನನ್ನಂತ ಇದ್ರೂ ಅಷ್ಟೇ, ನನ್ನನ್ನು ಚೆಕ್ ಮಾಡ್ಬೇಕಂದ್ರು ನೀವು ಹಿಂಗೆ ಹಾಕಿ ಚೆಕ್ ಮಾಡಿ, ಗೊತ್ತಾಯ್ತಾ. ಪೈಥಾನಿಕ್ ವೇ ಫಾರ್ ನನ್ ಸ್ಪೆಸಿಫಿಕಲಿ ಈಸ್ ಯೂಸ್ ಮಾಡಬೇಕು. ಯಾಕೆ ಯೂಸ್ ಮಾಡಿದ್ರೆ ತಲೆಗೆ ಹೋಗೋ ಟಕ್ಕಂತ. ಯೂಸ್ ಅಂದರೆ ಐಡೆಂಟಿಟಿ ಚೆಕ್ ಮಾಡುತ್ತೆ, ಇದು ವ್ಯಾಲ್ಯೂ ಚೆಕ್ ಮಾಡೋದು. ಯಾಕಂದರೆ ನನ್ನಲ್ಲಿ ವ್ಯಾಲ್ಯೂನೇ ಇಲ್ಲ. ನಾವು ಒಂದ್ಸತಿ ಇದು ಎಕ್ಸಾಂಪಲ್ ಕೊಟ್ಟು ಕೂಡ ಮುಂಚೆನೇ ಹೇಳಿದ್ದೀನಿ, ಅದನ್ನೇ ರೀಕಾಲ್ ಮಾಡ್ತಾ ಇದ್ದೀನಿ. ಓಕೆನಾ. ಪ್ರಿನ್ಸಿಪಲ್, ಯೂಸ್ ದ ವ್ಯಾಲ್ಯೂಸ್ ಟ್ರೂತಿನೆಸ್ ಡೈರೆಕ್ಟ್ಲಿ, ಡು ನಾಟ್ ಕಂಪೇರ್ ಅಗೇನ್ಸ್ಟ್ ಎಂಟಿ ಸ್ಟ್ರಿಂಗ್ 0 or none ಅನ್ಲೆಸ್ ಯು ನೀಡ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಡಿಫ್ರೆಂಟ್ ಆರ್ ಸಿ ವ್ಯಾಲ್ಯೂಸ್. ಇಲ್ಲಿ ತನಕ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಇವಾಗ ಟರ್ನರಿ ಆಪರೇಟರ್ ಅಂದರೆ ಏನು ಇವಾಗ ನೋಡ್ಕೊಂಬಿಡಿ. ನೋಡಿ, ಏಜ್ ಈಸ್ ಈಕ್ವಲ್ ಟು 20 ಇದೆ. ಇವಾಗ ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ 18 ಅಂದರೆ ಸ್ಟೇಟಸ್ ಅಡಲ್ಟ್ ಅಂತ ಹಾಕಿಲ್ಲ ಅಂದರೆ ಮೈನರ್ ಅಂತ ಹಾಕಿ. ಇದು ಇಷ್ಟೇ ಕಂಡೀಷನ್ ಅದನ್ನಪ್ಪ, ಸ್ಟ್ಯಾಂಡರ್ಡ್ ಡಿಫೆನ್ಸ್ ಕಂಡೀಷನ್. ಅದ್ರ ಬದಲು ನೀವು ಹಿಂಗೆ ಬರಿಬೋದು ಟರ್ನರಿ ಆಪರೇಟರಲ್ಲಿ. ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ಸ್ಟೇಟಸ್ ಈಸ್ ಅಡಲ್ಟ್. ನೋಡಿ ಇಲ್ಲಿ ಅಡಲ್ಟ್ ಫಸ್ಟ್ ಕಂಡೀಷನ್ ಇದೆಯಾ, ಇದು ಸ್ಟಾರ್ಟಿಂಗಲ್ಲಿ ಬಂದುಬಿಡುತ್ತೆ. ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ 18 ಅವಾಗ ಇಲ್ಲಿಗೆ ಬರುತ್ತೆ, ಇಲ್ಲ ಅಂದರೆ ಎಲ್ಸ್ ಮೈನರ್ ಆಗುತ್ತೆ. ಹಂಗಾರೆ ಬೇಡಪ್ಪ ಇದು ಕರೆಕ್ಟಾಗಿ ವರ್ಕ್ ಆಗುತ್ತೋ ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ನೀನು ತೋರಿಸ್ ನನಗೆ ಅಂತ ನಾನು ಹೇಳಿದ್ರೆ ನಾವು ತೋರಿಸ್ತೀನಿ. ನೋಡಿ ಇವಾಗ ಏನಾಯಿತು, ಯಾಕೆ ರನ್ ಆಗಿಲ್ಲ ಇದು, ಯಾಕಂದರೆ ನಾನು ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿಲ್ಲ. ಇವಾಗ ರನ್ ಮಾಡಿ. ಇವಾಗ ನೋಡಿ ಇವಾಗ ನನ್ನ ಏಜ್ 20 ಆದರೆ ನಾನು ಅಡಲ್ಟ್ ಅಂತ ಹೇಳ್ತಾ ಇದ್ದೆ. ಇವಾಗ ಆಯ್ತಪ್ಪ, ಇದಕ್ಕೆ ಮಾಡಿದೆ. ಹಂಗಾರೆ ಇದು ಟರ್ನರಿ ಆಪ್ರೇಟ್ರಲ್ಲ ಅದೇ ಬರುತ್ತೆ ಆನ್ಸರು ಅಂತ ನೀವು ಕೇಳಿದ್ರೆ ನಾವು ಕಮೆಂಟ್ ಮಾಡಬೇಡ ಇದನ್ನು. ನೋಡಿ, ಸ್ಟೇಟಸ್ ಇಲ್ಲ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಎಕ್ಸ್ಟೆನ್ಷನ್ ಹಾಕೋಬೇಕು, ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಲ್ಲಲ್ಲೇ ನಿಮಗೆ ಹಿಂಟ್ ಕೊಟ್ಬಿಡುತ್ತೆ. ನೋಡಿ, ಇವಾಗಲೂ ಅದೇ ಹೇಳ್ತು. ಅದು ಒಂದೇ ಲಾಜಿಕ್ಕು, ಬಟ್ ಇದು ಎಲ್ಲ ಕಡೆ ಯೂಸ್ ಮಾಡಬಾರ್ದು ಅಂತಲೂ ಮುಂದೆ ಹೇಳಿದ್ದೀನಿ. ನೋಡ್ತೀವಿ, ಇಲ್ಲಿ ನೋಡಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಹೆಂಗೆ ಹಾಕಬೇಕು ಅಂತ. ಇದು ನೀವು ವಸ್ತಿ ಟ್ರೈ ಮಾಡಿ. ಇದು ನೋಡಿದ ತಕ್ಷಣ ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ. ಇದ್ರ ಸಿಂಟ್ಯಾಕ್ಸ್ ಇದು ವ್ಯಾಲ್ಯೂ ಇಫ್ ಟ್ರೂ. ಇದು ಇಫ್ ಟ್ರೂ ಅನ್ನೋ ವ್ಯಾಲ್ಯೂ ಫಸ್ಟ್ ಹಾಕೊಂಡ್ಬಿಡ್ಬೇಕು ನೀವು ಇಲ್ಲಿ ಮುಂದೆ, ಹಿಂಗೆ ಹಾಕೊಂಡ್ಬಿಡ್ಬೇಕು ಆಯಿತಾ. ಆಮೇಲೆ ಇಫ್ ಕಂಡೀಷನ್ ಎಲ್ಸಿಂದು ಇಲ್ಲಿ ಹಾಕ್ಬಿಡ್ಬೇಕು. ಇದೇ ಸಿಂಟ್ಯಾಕ್ಸ್, ಮುಗೀತು. ಸಿಂಪಲ್ ಇದು, ಏನು ತುಂಬ ಕಾಂಪ್ಲಿಕೇಶನ್ ಇಲ್ಲ. ಅದಕ್ಕೆ ಸ್ವಲ್ಪನೇ ಕ್ಲೀನಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಊಟ ಮಾಡ್ಬೇಕು, ಆವಾಗಲೇ ಹೊಟ್ಟೆ ಹೋಗುತ್ತೆ. ಒಂದಷ್ಟು ಹಾಕೊಂಡ್ರೆ ಮುಖ ಕೊಡುತ್ತೆ. ಅದಕ್ಕೆ ನಿಧಾನಕ್ಕೆ ನೀವು ಹೇಳ್ತಾ ಹೋಗಿದ್ದೀನಿ. ವೆನ್ ಟು ಯೂಸ್ ಆ್ಯಂಡ್ ವೆನ್ ಟು ಅವಾಯ್ಡ್. ಯೂಸ್ ಟರ್ನರಿ ಆಪರ್ ಫಾರ್ ಸಿಂಪಲ್ ಅಸೈನ್ಮೆಂಟ್ ಇತ್ತು ಅಂದರೆ ನೋಡಿ, ಆ್ಯಕ್ಟಿವ್ನ ನೀವು ಲೇಬಲ್ ಆ್ಯಕ್ಟಿವ್ ಇರುತ್ತೆ, ಅದನ್ನು ಇನ್ಆ್ಯಕ್ಟಿವ್ ಮಾಡಬೇಕಿಂತ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಒಂದು ಲೈನಲ್ಲಿ ಮುಗಿಸ್ಬಿಡಿ ಕೆಲಸ. ಅವಾಗ ನೀವು ಸೀನಿಯರ್ ಡೆವಲಪರ್ ಆಗೋದು. ಸಣ್ಣ ಪುಟ್ಟದೆಲ್ಲ ಹಿಂಗೆ ಮುಗಿಸ್ಬಿಡ್ಬೇಕು. ನಾವು ಹಿಂಗೆ ಬರೆಯೋದು ನಾರ್ಮಲಿ. ಅದೇ ದೊಡ್ಡ ಈ ಥರ ಕಾಂಪ್ಲಿಕೇಶನ್ ಎಲ್ಲ ಇದ್ದರೆ ನೀವು ಹಿಂಗೆ ಬರೆದ್ರೆ ನೀನು ಯಾರೋ ಮರ್ಯಾ ಅಂತಾರೆ. ಅದಕ್ಕೆ ಹಂಗೆಲ್ಲ ಬರಬಾರ್ದು. ನಿಮ್ಗೆ ಯಾವಾಗ ಏನು ಯೂಸ್ ಮಾಡಬೇಕಂತ ಗೊತ್ತಿರೋದೇ ಸೀನಿಯರ್ ಡೆವಲಪರ್. ಎಲ್ಲರಿಗೂ ಎಲ್ಲದೂ ಗೊತ್ತಿರುತ್ತೆ, ಬಟ್ ಯಾವಾಗ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗೋದೇ ಸೀನಿಯರ್ ಡೆವಲಪರ್. ಓಕೆನಾ. ಥಿಂಕ್ ಮಾಡಿ ಅದನ್ನು. ಆಮೇಲೆ ನಾನು ಹೇಳ್ತಾ ಇದ್ನಲ್ಲ ನಿಮಗೊಂದು, ನೋಡಪ್ಪ ನಮ್ಮ ಫೌಂಡರು 20 ವರ್ಷಗಳ ಕಾಲ ಅವನು ಆ ಪುಲ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವನು ಸ್ವಿಚ್ ಕೇಸ್ ನಮ್ಮ ಪೈಥಾನಲ್ಲಿ ಇರಲಿಲ್ಲ. ಸ್ವಿಚ್ ಕೇಸ್ ಸ್ಟಾರ್ಟಿಂಗಿಂದ 30 ವರ್ಷ ಅಂತ ಹಾಕಿದ್ದೀನಿ. ಯಾಕಂದರೆ ಪೈಥಾನ್ ಇಂಟ್ರೊಡ್ಯೂಸ್ ಆಗಿಂದ ಸ್ವಿಚ್ ಕೇಸೇ ಇಲ್ಲ. ಸ್ವಿಚ್ ಕೇಸ್ ನೀವು ಮುಂಚೆ ಓದ್ಕೊಂಡ್ಬಂದಿದ್ದರೆ ಸ್ವಿಚ್ ಕೇಸ್ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಬೇಡಿ. ಅದೊಂದು ಸ್ವಿಚ್ ಕೇಸ್ ಅನ್ನೋದು ಒಂದು ಇಫ್ ಕಂಡೀಷನ್ ಇದೆ. ಅದೇ ಥರ ಒಂದು ಕಂಡೀಷನ್ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ. ತಲೆನೇ ಕೆಡಿಸ್ಕೊಬೇಡಿ. ಬಟ್ ಗೊತ್ತಿರೋರಿಗೆ ನಿಮಗೆ ಗೊತ್ತಿರುತ್ತೆ ಸ್ವಿಚ್ ಕೇಸ್ ನೀವು ಎಷ್ಟು ಯೂಸ್ ಮಾಡ್ತೀರೋ ಅದು ನಮ್ಮ ಪೈಥಾನಲ್ಲಿ ಇಲ್ಲೇ ಇಲ್ಲ. ನಮ್ಮ ಫೌಂಡರ್ ಹೇಳಿದ್ದಾನೆ ಸ್ವಿಚಸ್ ಬೇಡ ಗುರು ನನಗೆ, ಯಾಕಂದರೆ ಇಫ್ ಎಲ್ಸ್ ಕಂಡೀಷನ್ ನಮ್ದ್ರಲ್ಲಿ ಅಷ್ಟು ಚೆನ್ನಾಗಿದೆ, ಅದನ್ನೇ ಯೂಸ್ ಮಾಡ್ತೀವಿ. ಸ್ವಿಚ್ ಹಾಕಬೇಕು ನನಗೆ ಹೇಳು ಫಸ್ಟು, ಸ್ವಿಚ್ ಹಾಕಬೇಕು ಅಂತ ಕೂತ್ಕೊಂಡಿದ್ದ. ನಾವು ಮಾಡೇ ಇಲ್ಲ ಎಕ್ಸೆಪ್ಟು. ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ನೋಡಿ PR ತೆಗಿತೀನಿ ಇವಾಗ, ನೋಡಿ ಗೊತ್ತಾಗುತ್ತೆ ಇವಾಗ. ಇಲ್ಲಿ ನೋಡಿ, ಸ್ವಿಚಿಂಗ್ ಟು ಮಲ್ಟಿಪಲ್ ವ್ಯಾಲ್ಯೂಸ್ ನೋಡಿ ಏನಾಗಿದೆ, ರಿಜೆಕ್ಟ್ ಆಗಿದೆ. ಇದು ಯಾವಾಗ ಆಗಿರೋದು, 2001 ಆಗಿರೋದು ಇದು. ಅದು ರಿಜೆಕ್ಟ್ ಮಾಡ್ಯಾರೆ. ಏನಂದರೆ ಅಲ್ಲಪ್ಪ ನೀನು ಇಫ್ ಎಲ್ಸ್ ಕಂಡೀಷನ್ನೇ ಸ್ವಿಚ್ ಕೇಸ್ ಅಂತ ಮಾಡಿ ಸುಮ್ಮನೆ ಒಳ್ಳೆ ಅದಕ್ಕೆ UI ಚೆನ್ನಾಗಿ ಮಾಡೋ ಥರ ಕೊಟ್ಬಿಟ್ಟು, ಅದೇ ಅಪ್ಲಿಕೇಶನ್ನು UI ಮಾತ್ರ ಚೇಂಜ್ ಮಾಡಿ ಕೊಟ್ಬಿಟ್ಟು ನೀನು ಹಾಕು ಅಂದರೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅವರು. ಅದಕ್ಕೆ ಮೀನಿಂಗ್ಫುಲ್ಲಾಗಿ ನನಗೆ ಪರ್ಫಾರ್ಮೆನ್ಸ್ ತೋರಿಸು, ನನಗೆ ಇಲ್ಲಾಂದ್ರೆ ಏನೋ ಬೇರೆ ಸ್ಪೆಷಾಲಿಟಿ ತೋರಿಸು, ಅವಾಗ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನೀನು ಇಫ್ ಎಲ್ಸ್ ಕಂಡೀಷನ್ ಹಾಕೋದೇನು, ಇದಕ್ಕೆ ಸ್ವಿಚ್ ಅಂತ ಹೆಸರು ಚೇಂಜ್ ಮಾಡಿಬಿಟ್ರೆ ಅಷ್ಟೇ. ಅದೇ ಇಫ್ ಎಲ್ಸ್ ಅಂದರೆ ಇಫ್ ಎಲ್ಸ್ ಹಾಕಪ್ಪ, ಯಾಕೆ ಸ್ವಿಚ್ ಹಾಕ್ಬೇಕು ನೀನು ಅಂತ ಹೇಳಿ ನ್ಯೂ ಸಿಂಟ್ಯಾಕ್ಸ್ ಅಂತ ಅವ್ನು ಹೇಳ್ತಿರೋ ತೋರಿಸ್ತಿರೋದು. ಇದು ರಿಜೆಕ್ಟ್ ಆಗಿದೆ, ಇದು ಯೂಸ್ ಮಾಡ್ತಿಲ್ಲ ಸ್ವಿಚ್ ನಾವು. ಓಕೆನಾ. ಇನ್ನೊಂದಿದೆ ನೋಡಿ, ಇನ್ನೊಬ್ರು ಅಷ್ಟೇ. ಆಮೇಲೆ 2006 ಇನ್ನೊಬ್ಬ ಮಾಡ್ದ, ಇದನ್ನು ರಿಜೆಕ್ಟ್ ಮಾಡಿದ್ರು ಅವರು. ಇಲ್ಲಿ ನೋಡಿ ಇದನ್ನು ರಿಜೆಕ್ಟ್ ಮಾಡ್ಯಾರೆ. ಯಾಕೆ, ಮೀನಿಂಗ್ಫುಲ್ಲಾಗಿ ಅನಿಸ್ತಾ ಇಲ್ಲ ಅವನಿಗೆ ಅಂತ ಅವ್ನಿಗೆ ರಿಜೆಕ್ಟ್ ಮಾಡ್ಬಿಟ್ಟ ಆಯಿತಾ. ಆಮೇಲೆ ಕೋವಿಡಲ್ಲಿ ಬಂದುಬಿಟ್ಟು ಇವನೇ ತಲೆ ಕೆಡ್ಸ್ಕೊಂಡು ಇವ್ರು ಯಾಕೋ ಮಾಡ್ತಾ ಇಲ್ಲ, ನಾವೇ ಮಾಡೋಣ, ಯೋಚನೆ ಮಾಡೋಣ ಅಂತ ಅವ್ನು ಏನು ಮಾಡಿದ್ದು. ಆಮೇಲೆ ಒಂದು ಕರೆಕ್ಟ್ ಪ್ಯಾಟ್ರನ್ ತೊಗೊಂಬಂದಿದ್ದು. ಇಲ್ಲಿ
ನನಗೆ ಮೀನಿಂಗ್ಫುಲ್ಲಾಗಿ ಏನು ಬೇಕಪ್ಪ ನೋಡಿ, ಸ್ಟೇಟಸ್, ಫೈನಲ್, ಸ್ಟ್ರಕ್ಚರ್, ಮ್ಯಾಚಿಂಗ್, ಏನು ಇದ್ರ ಬಗ್ಗೆ ಮಾತಾಡೋಣ. ಇದು ಆಮೇಲೆ ಎಕ್ಸೆಪ್ಟ್ ಆಗಿದ್ದು ಮ್ಯಾಚ್ ಅಂತ ಒಂದು ಕಮಾಂಡ್ ಇದೆ, ಅದು ಎಕ್ಸೆಪ್ಟ್ ಆಗಿದ್ದು ಆಮೇಲೆ ಎಷ್ಟು ವರ್ಷಗಳ ಕಾಲ ಆದಮೇಲೆ 3.10 ಬಂದಿದ್ದು 2021. ಈ ಕ್ವಶನ್ ನಾನು ಎಲ್ಲರಿಗೂ ಕೇಳ್ತೀನಿ, ಏನಪ್ಪ ಯಾವಾಗ ಬಂದಿದ್ದು ಮ್ಯಾಚು, ಸ್ವಿಚ್ ಯಾಕೆ ಇರಲಿಲ್ಲ? ನೋ ಒನ್ ವಿಲ್ ಆನ್ಸರ್, ಎವ್ರಿ ಒನ್ ಈಸ್ ಸೈಲೆಂಟ್. ಯಾಕೆ? ಅವ್ರಿಗೆ ಗೊತ್ತಿಲ್ಲ. ಯಾರ್ಯಾರು ಪಾಠದಲ್ಲಿ ಹೇಳ್ಕೊಟ್ರು ಅದನ್ನು ಗಟ್ಟು ಹೊಡೆದು ಹೋಗಿ ಎಕ್ಸಾಮಲ್ಲಿ ಬರೆಯೋದಷ್ಟೇ. ಗಟ್ಟು ಹೊಡೆದು ಬರೆಯೋರಿಗೆ ಇವತ್ತು ಇಲ್ಲೇ ಎಲ್ಲ ರಿಪ್ಲೇಸ್ ಮಾಡೋದೆ. ದಯವಿಟ್ಟು ಇಲ್ಲೇ ಸ್ಟಾಪ್ ಮಾಡಿ ಬೇರೆ ಎಲ್ಲ ಕೆಲಸ ಬೇರೆ ನೋಡ್ಕೊಂಬಿಡಿ. ಯಾವ ಥರ ಡೀಪಾಗಿ ಹೋಗಬೇಕು, ತಿಳ್ಕೊಬೇಕು, 100% ತಿಳ್ಕೊಂಡ್ರೆ ಮಾತ್ರ ಇವಾಗಿರೋದು. ಇವತ್ತು ಸಸ್ಟೈನ್ ಆಗ್ತೀರಾ, 6 ತಿಂಗಳು ಸಸ್ಟೈನ್, 1 ವರ್ಷ ಆದಮೇಲೆ AI ನಿಮಗೆ ನುಂಗಾಕ್ಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಹಂಗೆ ಮಾಡಬೇಡಿ. ಪ್ರಾಪರಾಗಿ ಕಲೀರಿ, ಇಂಟ್ರೆಸ್ಟ್ನ ಕಲೀರಿ, ಅವಾಗ ನೀವು ಪಕ್ಕಾ ಸ್ಟ್ಯಾಂಡ್ ಆಗ್ತೀರಾ. ನೀವು ಎಲ್ಲರಿಗಿಂತ ಹೈಯೆಸ್ಟ್ ಪ್ಯಾಕೇಜ್ ನಿಮ್ದಿರುತ್ತೆ. ಇವಾಗ ನೋಡಿ, ಇದು ಯಾವುದೇ ಟ್ಯುಟೋರಿಯಲ್ ಕೂಡ ಹೇಳ್ಕೊಡಲ್ಲ ಏನು ಡಿಫ್ರೆನ್ಸು, ಏನು ಇಷ್ಟು ಡೀಪಾಗಿ ಹೋಗಲ್ಲ. ನಾವು ಹೋಗೋಣ ಬನ್ನಿ, ಚೆಕ್ ಮಾಡೋಣ. ರೌಂಡ್ 1 ಅಂತ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟ್ ಚೆಕ್ ಮಾಡಬೇಕು ನಾವು, ಸ್ವಿಚ್ ಕೇಸಿಗೆ ಕಂಪೇರ್ ಮಾಡೋಣ, ಹೆಂಗೆ ವರ್ಕ್ ಆಗ್ತಿತ್ತು, ಮ್ಯಾಚಲ್ಲಿ ಹೆಂಗೆ ವರ್ಕ್ ಆಗ್ತಿತ್ತು. ಅವಾಗ ಕ್ಲಿಯರ್ ಡಿಫ್ರೆನ್ಸಿಯೇಷನ್ ಬರುತ್ತೆ, ಏನು ಯಾವುದಕ್ಕೆ ಯೂಸ್ ಆಗ್ತಿರೋದು, ಮ್ಯಾಚ್ ಕೇಸ್ ಯಾಕೆ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಸ್ವಿಚ್ ಕೇಸಿಗೆ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ನಮ್ಮ ಫೌಂಡರ್ ಕೂಡ ಈ PR ಎಕ್ಸೆಪ್ಟ್ ಮಾಡಿರೋದು. ನೋಡಿ, ಸಿಂಪಲ್ ವ್ಯಾಲ್ಯೂ ಮ್ಯಾಚ್ ಮಾಡಬೇಕಂದ್ರೆ ನೋಡಿ, ಜಾವಾ ಸ್ಕ್ರಿಪ್ಟಲ್ಲಿ ಹೆಂಗೆ ವರ್ಕ್ ಸ್ವಿಚ್ ಕೇಸು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಸ್ವಿಚ್ ಕೇಸ್ ಅಂದರೆ ಇಲ್ಲೊಂದು ಕಮಾಂಡ್ ಬಂದಿದೆ ಅಂತ ಅಂದ್ಕೊಳ್ಳಿ, ಅಂದರೆ ಒಂದು ವ್ಯಾಲ್ಯೂ ಬಂದಿದೆ ಅಲ್ಲಿಂದ. ಇವಾಗೇನು ವ್ಯಾಲ್ಯೂ ಏನಿತ್ತು, ಸ್ಟಾರ್ಟು, ಸ್ಟಾಪು ಅಥವಾ ರೀಸ್ಟಾರ್ಟು, ಏನೋ ಒಂದು ಇಲ್ಲಿ ವೇರಿಯಬಲಲ್ಲಿ ವ್ಯಾಲ್ಯೂ ಬಂದಿದೆ ಅಂದ ತಕ್ಷಣವೇ ಅವಾಗ ಏನಾಗುತ್ತೆ, ಇವೆಲ್ಲ ಕಡೆ ಕೇಸಸ್ಗಳಿಗೆ ಹೋಗುತ್ತೆ. ಯಾವ ಕೇಸ್ ಸ್ಯಾಟಿಸ್ಫೈ ಆಗುತ್ತೆ ಅದ್ರೊಳಗೆ ಹೋಗುತ್ತೆ. ಕನ್ಸೋಲ್ ಅಂದರೆ ಪ್ರಿಂಟ್ ಅಂತ ಅಂದ್ಕೊಳ್ಳಿ, ಅದು ಪ್ರಿಂಟ್ ಮಾಡುತ್ತೆ. ಇವಾಗ ಸ್ಟಾರ್ಟ್ ಅಂತ ನಾನು ಇಲ್ಲಿ ಕಮಾಂಡ್ ಕೊಟ್ಟಿದ್ದೆ ಅಂದರೆ ಇಲ್ಲಿ ಬರುತ್ತೆ ಸ್ಟಾರ್ಟಿಂಗ್ ಅಂತ ಹೇಳುತ್ತೆ, ಇಲ್ಲ ಸ್ಟಾಪಿಂಗ್ ಅಂತ ಹೇಳುತ್ತೆ. ಇಲ್ಲಿ ಯಾವುದು ಕಮಾಂಡ್ ಇಲ್ಲ ಅಂದರೆ ಅನ್ನೋನ್ ಕಮಾಂಡ್ ಅಂತ ಹೇಳ್ಬಿಡುತ್ತೆ. ಇದು ಓಕೆ. ಇದು ಮ್ಯಾಚ್ ಕೇಸು ಸ್ವಿಚ್ ಕೇಸಲ್ಲಿ ಎರಡು ಒಂದೇ ಥರ ವರ್ಕ್ ಆಗುತ್ತೆ. ಪೈಥಾನಲ್ಲಿ ಈ ಥರ ವರ್ಕ್ ಆಗುತ್ತೆ. ಬ್ರೇಕ್ ಸ್ಟೇಟ್ಮೆಂಟ್ ಹಾಗಂಗಿಲ್ಲ, ಆಟೋಮೆಟಿಕ್ ಬ್ರೇಕ್ ಅಂತ ಕನ್ಸಿಡರ್ ಮಾಡುತ್ತೆ ಅದು. ಮ್ಯಾಚಲ್ಲಿ ಇದೇ ಕಮಾಂಡ್ ಬರುತ್ತೆ, ಸ್ಟಾರ್ಟು, ಸ್ಟಾಪು, ರೀಸ್ಟಾರ್ಟು. ಇಲ್ಲ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಿಫಾಲ್ಟ್ ಅಂತ ಇದೆ, ಇಲ್ಲಿ ನೀವು ಈ ಥರ ಹಿಂಗೆ ಡ್ಯಾಶ್ ಅಂತ ಹಾಕಬೇಕು, ಅದು ಆಟೋಮೆಟಿಕ್ ಡಿಫಾಲ್ಟ್ ಅಂತ ತಿಳ್ಕೊಳ್ಳುತ್ತೆ. ಅವಾಗ ಅನ್ನೋನ್ ಕಮಾಂಡ್ ಅಂತ ಬರುತ್ತೆ. ಇದನ್ನೇ ನಿಮಗೆ ರನ್ ಮಾಡಿ ನೋಡೋಣ ಅದು ರಿಯಲಿ ವರ್ಕ್ ಆಗುತ್ತೆ ಅಂತ. ಇವಾಗ ನೋಡಿ, ನಾನು ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಇವಾಗ ಕಮಾಂಡ್ ರನ್ ಮಾಡ್ತೀನಿ. ಇವಾಗ ನೋಡಿ ಎಂಟರ್. ಇವಾಗ ಏನಾದರೂ ಏನೋ ಬರದೆ, ಇವಾಗ ಬರ್ದಾಗ ಏನಾಯಿತು, ಇವಾಗ ಇಲ್ಲಿಗೆ ಬಂತು ಮ್ಯಾಚ್ ಏನು ಮಾಡ್ತು, ಇವಾಗ ಇಲ್ಲಿಗೆ ಬಂದು ಅನ್ನೋನ್ ಅಂತ ಹೇಳ್ತು. ಇವಾಗ ನಿಮಗೆ ಗೊತ್ತಾಗಿದೆ, ನಿಮ್ದು ಹಳೆ ವರ್ಷನ್ ಇದ್ದರೆ ಇದು ಎರಡು ತೋರಿಸುತ್ತೆ, ಮ್ಯಾಚ್ ಇಲ್ಲ ಅಂತ ಹೇಳುತ್ತೆ. 3.10 ಆದಮೇಲೆ ನೀವು ಹಾಕೋಬೇಕು, ಅಪ್ಡೇಟ್ ಮಾಡ್ಕೊಳ್ಳಿ ಪೈಥಾನ್, ಅವಾಗ ಕ್ಲಿಯರಾಗಿ ತೋರಿಸುತ್ತೆ. ಓಕೆನಾ? ಇವಾಗ ಅನ್ನೋನ್ ಅಂತ ಹೇಳ್ತು. ಇವಾಗ ನೆಕ್ಸ್ಟ್ ರನ್ ಮಾಡಿದಾಗ ನಾನು ಸ್ಟಾರ್ಟ್ ಅಂತ ಹೇಳ್ತೀನಿ. ಇವಾಗ ನೋಡಿ ಪ್ರಿಂಟ್ ಏನಾಯಿತು, ಸ್ಟಾರ್ಟಿಂಗ್ ಅಂತ ಪ್ರಿಂಟ್ ಆಯಿತು. ಓಕೆನಾ? ಇದು ನಾವು ಬೇಕಾದ್ರೆ ಸ್ವಿಚ್ ಕೇಸಲ್ಲೂ ಮಾಡ್ತಿದ್ವಿ, ಇದನ್ನು ಇಲ್ಲೂ ಮಾಡೋಕ್ಕಾಗತ್ತೆ, ಎರಡು ಕೆಲಸ ಆಗ್ತಿತ್ತು. ಓಕೆ, ರೌಂಡ್ 2, ಮ್ಯಾಚ್ ಮಲ್ಟಿಪಲ್ ವ್ಯಾಲ್ಯೂಸ್ ಅಟ್ ಒನ್ಸ್, ಸ್ವಿಚ್ ನೀಡ್ ಎ ಹ್ಯಾಕ್. ಇದು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಸ್ವಿಚ್ಚಲ್ಲಿ ಅಂತ ತೋರಿಸ್ತೀನಿ ಇವಾಗ. ನೋಡಿ, ಫಾರ್ ಎಕ್ಸಾಂಪಲ್, ಜಾವಾ ಸ್ಕ್ರಿಪ್ಟ್ ಸ್ವಿಚ್ ಯೂಸಸ್ ಫಾಲ್ ಥ್ರೂ ಟು ಗ್ರೂಪ್ಡ್ ವ್ಯಾಲ್ಯೂಸ್. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಫಾಲ್ ಥ್ರೂ ಬ್ರೇಕ್ ಹಾಕಿಲ್ಲ ಅಂದರೆ ಇವೆಲ್ಲದು ಆದಮೇಲೆ ಇಲ್ಲಿಗೆ ಬಂದು ಎಂಡ್ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಬ್ರೇಕ್ ಸ್ಟೇಟ್ಮೆಂಟ್ ಅಂದರೆ ಇಲ್ಲಿ ಬ್ರೇಕ್ ಆಗ್ತಿತ್ತು, ಇದೇನಾಗುತ್ತೆ ಗೊತ್ತಾ, ಕೇಸಲ್ಲಿ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲೂ ಬಂದು ಇಲ್ಲೂ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲೂ ಬಂದು ಇಲ್ಲೂ ಎಕ್ಸಿಕ್ಯೂಟ್ ಆಗುತ್ತೆ. ನೀವು ಬ್ರೇಕ್ ಹಾಕಿಲ್ಲ ಅಂದರೆ ಅದು ಬ್ರೇಕ್ ಆಗೋಲ್ಲ, ಎಲ್ಲ ಕಂಡೀಷನ್ಗೂ ಹೋಗ್ಬಿಡುತ್ತೆ ಒಳಗಡೆ. ಅರ್ಥ ಆಯ್ತಾ? ಬಟ್ ಆದರೆ ಇಲ್ಲಿ ಇಂಡೈರೆಕ್ಟ್ಲಿ ಇಲ್ಲಿ ಬ್ರೇಕ್ ಇದೆ ನಮ್ಮ ಹತ್ರ. ಅರ್ಥ ಆಗ್ತಾ ಇದೆಯಾ? ಬಟ್ ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಅಂತ ಕೇಳಿ ಇವೆಲ್ಲ. ಇವಾಗ ನೋಡಿ, ಇಲ್ಲೇನಾಗಬೇಕು ಅಂದರೆ ಇವಾಗ ಸ್ಯಾಟರ್ಡೆ ಸಂಡೇಗೂ ಟೆಸ್ಟ್ ಮಾಡಬೇಕು ನಾನು ಡೇಸು. ಸ್ಯಾಟರ್ಡೆ ಸಂಡೇ ಇದ್ದರೆ ಅದು ವೀಕೆಂಡ್ ಅಂತ, ಬೇರೆದೆಲ್ಲ ವೀಕ್ ಡೇಸ್ ಅಂತ ಮಾಡಬೇಕಂದಾಗ ಇಲ್ಲಿ ಬ್ರೇಕ್ ಹಾಕಿಲ್ಲ ನಾನು. ಇಲ್ಲಿ ಒಳಗೆ ಏನು ಕಂಡೀಷನೂ ಬರ್ದಿಲ್ಲ, ಕನ್ಸೋಲೂ ಬರ್ದಿಲ್ಲ, ಪ್ರಿಂಟೂ ಬರ್ದಿಲ್ಲ. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಹಾಕಿದ್ದೀನಿ. ಇವೆರಡು ಇದ್ದರೆ ಅದನ್ನು ನೀನೇನು ಹೇಳಬೇಕು, ವೀಕೆಂಡ್ ಅಂತ ಹೇಳಬೇಕು. ಈ 3 ಆಪ್ಷನ್ ಇತ್ತು ಅಂದರೆ ಇಲ್ಲಿ ಮಾಡಬೇಕು. 6 ಆಪ್ರೇಷನ್ ಏನೂ ಇಲ್ಲ, ಇಲ್ಲಿ ಏನೂ ಹಾಕೋಕ್ಕಾಗಲ್ಲ. ಬಟ್ ಆದ್ರೆ ನಮ್ಮ ಪೈಥಾನಲ್ಲಿ ನೋಡಿ ಹೆಂಗೆ, ಮ್ಯಾಚ್ ಯೂಸಸ್ ದ ಆರ್ ಆಪರೇಟರ್, ಕ್ಲೀನ್ ಆ್ಯಂಡ್ ಆಬ್ವಿಯಸ್ ಅಂತ ಹೇಳ್ತಾ ಇದ್ವಿ. ನೋಡಿ, ಮ್ಯಾಚ್ ಡೇ ಸ್ಯಾಟರ್ಡೆ ಆರ್ ಸಂಡೇ ಹಿಂಗೆ ಹಾಕ್ಬಿಟ್ಟು ಪ್ರಿಂಟು ಹಿಂಗೆ ಹಾಕ್ಬಿಟ್ಟು ಮುಗೀತಲ್ಲ. ಇದು ಒನ್ ಆಫ್ ದ ಡಿಫ್ರೆನ್ಸ್. ಇವಾಗ ತಲೆ ಇಟ್ಕೊಳ್ಳಿ, ಒನ್ ಆಫ್ ದ ಡಿಫ್ರೆನ್ಸ್ ಅಲ್ವಾ? ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಆರ್ ಆಪರೇಟರ್ ಇಲ್ಲಿ ಯೂಸ್ ಮಾಡ್ಬೋದು, ಅಲ್ಲಿ ಯೂಸ್ ಮಾಡೋಕ್ಕೆ ಬರಲ್ಲ, ನೀವು ಬರಲ್ಲ. ರೌಂಡ್ 3, ಕ್ಯಾಪ್ಚರಿಂಗ್ ಆ್ಯಂಡ್ ಟೆಸ್ಟಿಂಗ್ ವ್ಯಾಲ್ಯೂ. ಸ್ವಿಚ್ ಕೆನಾಟ್ ಡೂ ದಿಸ್. ಏನಕ್ಕೆ ತೋರಿಸ್ತೀನಿ ನೋಡಿ. ಇವಾಗ ಏನಾಯಿತು, ಇವಾಗ ಜಾವಾ ಸ್ಕ್ರಿಪ್ಟ್ ಸ್ವಿಚ್ ಕೆನಾಟ್ ಕ್ಯಾಪ್ಚರ್ ಎ ವ್ಯಾಲ್ಯೂ ಆ್ಯಂಡ್ ಟೆಸ್ಟ್ ಇಟ್. ಏನು ಹಂಗಂದ್ರೆ ಏನು? ಸ್ವಿಚ್ ಓನ್ಲಿ ಕಂಪೇರ್ಸ್ ಎಗೇನ್ಸ್ಟ್ ದ ಎಕ್ಸಾಕ್ಟ್ ಸ್ಟ್ರಿಂಗ್. ಸ್ವಿಚ್ಚಲ್ಲಿ ನೀವು ಎಕ್ಸಾಕ್ಟ್ ಸ್ಟ್ರಿಂಗ್, ಸ್ಟಾರ್ಟ್, ಸ್ಟಾಪ್ ಏನೇನು ಮಾಡಿದ್ದೀರಾ ಮೇಲೆ ರೌಂಡ್ 1ಅಲ್ಲಿ ನೋಡಿ, ಇಂಥವೆಲ್ಲ ಚೆನ್ನಾಗಿ ಕಂಪೇರ್ ಮಾಡುತ್ತೆ. ಎಕ್ಸಾಕ್ಟ್ ಸ್ಟ್ರಿಂಗ್ ಮಾತ್ರ ಕಂಪೇರ್ ಮಾಡುತ್ತೆ, ಬೇರೆ ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಇಲ್ಲಿ ಮಲ್ಟಿಪಲ್ ಈ ಥರ ಆರೋ ಹಾಕೋಕ್ಕಾಗಲಿಲ್ಲ, ಮುಗೀತು, ಅಲ್ಲೇ ಫೇಲ್ ಆಯ್ತದು. ಇವಾಗ ಒಂದು ಡಿಫ್ರೆನ್ಸ್ ಗೊತ್ತಾಯಿತು. ಇವಾಗ ಇನ್ನೊಂದೇನು ಡಿಫ್ರೆನ್ಸು ನೋಡಿ, ಏಜ್ <0 ಇತ್ತು ಅಂದರೆ ಇನ್ವ್ಯಾಲಿಡ್ ಏಜು. ಇವಾಗ ಗ್ರೇಟರ್ <, ಇದು ಮೈನರ್ ಇದು, ಅಡಲ್ಟ್ ಆದಮೇಲೆ ಸೀನಿಯರ್, ಹಿಂಗಾಯ್ತಾ? ಬಟ್ ಆದರೆ ನಮ್ಮ ಮ್ಯಾಚ್ ಕೇಸಲ್ಲಿ ಹೆಂಗೆ ಮಾಡ್ಬೋದು, ಇಲ್ಲ ಸ್ವಿಚ್ಚಲ್ಲಿ ಇಲ್ಲ ಇಫ್ ಕಂಡೀಷನ್ ಹಾಕ್ಬೇಕು, ಸ್ವಿಚ್ ಯೂಸೇ ಮಾಡೋಂಗಿಲ್ಲ, ಇಲ್ಲಿ ಇಫ್ ಕಂಡೀಷನ್ ಹಾಕ್ಬೇಕು ಈ ಥರ ಮಾಡ್ಬೇಕಂದ್ರೆ. ಬಟ್ ನೋಡಿ, ನಮ್ಮ ಮ್ಯಾಚಲ್ಲಿ ನೀವು ಹಿಂಗೂ ಹಾಕ್ಬೋದು ಆರಾಮ್ಸೆ. ಎಂಥ ಫ್ಲೆಕ್ಸಿಬಿಲಿಟಿ ಇದು ನೋಡಿ. ಇಲ್ಲೇ ಮ್ಯಾಚ್ ಕೇಸಲ್ಲಿ ಹಾಕ್ಬಿಡು. ಪೈಥಾನ್ ಮ್ಯಾಚ್ ಕ್ಯಾನ್ ಕ್ಯಾಪ್ಚರ್ ಎ ವ್ಯಾಲ್ಯೂ ಇಂಟು ಎ ವೇರಿಯಬಲ್.
ಆ್ಯಂಡ್ ಟೆಸ್ಟ್ ಇಟ್ ವಿತ್ ಎ ಗಾಡ್. ಲೈಕ್ ಇಫ್ ಕಂಡೀಷನ್ ಇರ್ಬೇಕಾದ್ರೆ ಯೂಸ್ ಮಾಡ್ಬೋದು, ಈ ಥರ ಬರಿಬೋದು ನೀವು ಅಂತ ಹೇಳ್ತಾ ಇದೆ. ಇಲ್ಲಾಂದರೆ ನೀವು ಹಿಂಗೆ ಬರಿಬೇಕಾಗತ್ತೆ, ನೀವು ಹಿಂಗೂ ಬರಿಬೋದು ಅಂತ ಹೇಳ್ತಾ ಇದೆ. ಆಯಿತಾ, ಇದು ಅರ್ಥ ಮಾಡ್ಕೊಂಡ್ರೆ ಇದೊಂದು ಮೇಜರ್ ಡಿಫ್ರೆನ್ಸ್. ಇವಾಗ ರೌಂಡ್ 4ಗೆ ಹೋಗೋಣ. ನೋ ಫಾಲ್ ಥ್ರೂ ಸ್ವಿಚ್ ಓಲ್ಡೆಸ್ಟ್ ಬಗ್. ಇದು ಫಾಲ್ ಥ್ರೂ ಇಲ್ಲ ಇಲ್ಲಿ ಅನ್ನೋದೇ ಓಲ್ಡೆಸ್ಟ್ ಬಗ್. ಅಂದರೆ ನೋಡಿ, ಫಾಲ್ ಥ್ರೂ ಇಲ್ಲ ಅಂದರೆ ಮೀನಿಂಗ್ ಏನು? ಇಲ್ಲಿ ನಾವು ಬ್ರೇಕ್ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಕೇಸನ್ನು ಹೋಗಿ ಚೆಕ್ ಆಗಬೇಕು. ಇಟ್ ಈಸ್ ರಾಂಗ್ ಅಲ್ವಾ? ಹಾಗಾಗಿ ಇದೇ ಕೋರ್ ಡಿಫ್ರೆನ್ಸು. ಬಟ್ ನಮ್ದ್ರಲ್ಲಿ ಹಂಗಾಗಲ್ಲ, ಬ್ರೇಕ್ ಎಲ್ಲದಕ್ಕೂ ಆಟೋಮೆಟಿಕ್ ಆಗುತ್ತೆ. ಇಲ್ಲಿ ನೋಡಿ ಕಂಪ್ಯಾರಿಸನ್ ಇಷ್ಟಿದೆ, ಫೋಟೋ ಹೊಡ್ಕೊಂಬಿಡಿ. ಕಂಪೇರ್ ವ್ಯಾಲ್ಯೂ ಎಗೇನ್ಸ್ಟ್ ಎ ಕಾನ್ಸ್ಟೆಂಟ್. ಇವಾಗ ಮ್ಯಾಚಲ್ಲಿ ಹೆಂಗೆ ಆಗುತ್ತೆ, ಎಲ್ಲ ಆರ್ ಆಪರೇಟರ್ ಏನೇನು ಕೇಸ್ ಸೆನ್ಸಿಟಿವ್ ಎಲ್ಲ ಇಲ್ಲಿ ಬರ್ದಿದ್ದೀನಿ. ಒಂದು ಟೇಬಲ್ ಥರ ಇದೆ, ಒಂದು ಫೋಟೋ ಹೊಡ್ಕೊಳ್ಳಿ, ಇಲ್ಲ ನೋಟ್ಸ್ ಇದೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಪರ್ಫೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ಮ್ಯಾಚ್ ಸ್ಟೇಟ್ಮೆಂಟ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಇನ್ ಫ್ಯೂಚರಲ್ಲಿ ಡಿಕ್ಷನರಿ ಟಪಲ್ಸು ಅವೆಲ್ಲ ಬಂದಾಗ ಇದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಮ್ಮ ಮ್ಯಾಚು ಇಟ್ಸ್ ನಾಟ್ ಲೈಕ್ ಎ ಸ್ವಿಚ್. ಸಿಂಪಲ್ ಸ್ಟ್ರಿಂಗ್ನ ನಾವು ಚೆಕ್ ಮಾಡಲ್ಲ, ಎಲ್ಲ ಥರ ಕಾಂಪ್ಲೆಕ್ಸ್ ಆಪ್ರೇಷನ್ ಮಾಡ್ಬೋದು. ನಿಮಗೆ ಇವಾಗ ಗೊತ್ತಾಯ್ತಾ, ಫೌಂಡರು ನಮ್ಮ ಪೈಥಾನಲ್ಲಿರೋ ಡೆವಲಪರು, ನೀವು ಕೂಡ ನಮ್ಮ ಕಲ್ಚರು ಹೇಗಿದೆ, ನಾವು ಯಾವುದಕ್ಕೂ ಸುಮ್ಮನೆ ಎಕ್ಸೆಪ್ಟ್ ಮಾಡಲ್ಲ. PR ಸುಮ್ಮನೆ ತಂದು ಹಾಕಲ್ಲ, ತುಂಬ ಥಿಂಕ್ ಮಾಡಿ, 20 ವರ್ಷ ಥಿಂಕ್ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ಕಾನ್ಷಿಯಸ್ ಆಗಿ ಡಿಸಿಷನ್ ತೊಗೊತಿದ್ದಾರೆ. ಇದುವರೆಗೂ ಪೈಥಾನ್ ಪ್ರಾಪರಾಗಿ ಬ್ರೇಕ್ ಆಗಿಲ್ಲ. ಎಲ್ಲೂ ಅದಕ್ಕೆ ಯೂಸ್ ಮಾಡೋದು, ಸ್ಟೆಬಿಲಿಟಿ ಮ್ಯಾಟರ್ಸ್. ನಿಮಗೆ ಗೊತ್ತಾಗ್ತಿದೆಯಾ? ನೀವು ಯಾವ ಲ್ಯಾಂಗ್ವೇಜ್ ಕಲಿತಿದ್ದೀರಾ ಆ ಲ್ಯಾಂಗ್ವೇಜಿನ ತೂಕ ಏನು, ಅವ್ನ ಫೌಂಡರಿನ ಥಿಂಕಿಂಗ್ ಏನು, ನಿಮ್ಮ ಥಿಂಕಿಂಗು ಅದೇ ಇರಬೇಕು, ಆ ಫೌಂಡರ್ ಥಿಂಕಿಂಗ್ ಅದೇ ಇರಬೇಕು. ಓಕೆನಾ? ಅದಕ್ಕೆ ನಾವು ಹೇಳಕ್ಕೆ ಹೊರ್ತಿರೋದು, ಇಟ್ಸ್ ನಾಟ್ ಈಸಿ ಟು ಆ್ಯಕ್ಚುಲಿ ಬಿಲ್ಡ್ ಸಮಥಿಂಗ್ ಲೈಕ್ ದಿಸ್. ನೀವು ಪೈಥಾನ್ ಯೂಸ್ ಮಾಡ್ತೀರಾ ಸ್ಟೇಬಲಾಗಿ, ಅವಾಗಿಂದ ಇವಾಗ ತನಕ ಒಂದೇ ಲೀಡ್ ಮಾಡ್ತಿದೆ ಅಂದರೆ ಹೇಳಿ, ಕಿಂಗ್ ಆಗೋದು ಈಸಿ, ಕಿಂಗನ್ನು ಅಲ್ಲೇ ಸಸ್ಟೈನ್ ಮಾಡೋದು ತುಂಬ ಕಷ್ಟ. ಅದು ಸಸ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇವೆಲ್ಲ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿರೋದಕ್ಕೆ ಕೂಡ. ಓಕೆನಾ? ಓಕೆ, ಬನ್ನಿ ಇವಾಗ ವೈ ನಾಟ್ ಪರ್ಫಾರ್ಮೆನ್ಸ್ ಹೌದು 10% ಕಮ್ಮಿನೇ ಇಫ್ ಎಲ್ಸ್ ಕಂಡೀಷನ್ಗಿಂತ ಪರ್ಫಾರ್ಮೆನ್ಸ್ ಕಮ್ಮಿನೇ. ಬಟ್ ನಾವು ಪರ್ಫಾರ್ಮೆನ್ಸ್ ಯೋಚನೆ ಮಾಡ್ತಾ ಇಲ್ಲ. ದ ಅಡ್ವಾಂಟೇಜ್ ಆಫ್ ಮ್ಯಾಚ್ ಈಸ್ ನಾಟ್ ಸ್ಪೀಡ್, ಇಟ್ ಈಸ್ ಎಕ್ಸ್ಪ್ರೆಸಿವ್ನೆಸ್. ಇಟ್ಸ್ ಲೆಟ್ ಯು ರೈಟ್ ಎ ಕ್ಲೀನರ್, ಮೋರ್ ರೀಡಬಲ್ ಕೋಡ್ ವೆನ್ ಯು ಆರ್ ಮ್ಯಾಚಿಂಗ್ ಪ್ಯಾಟ್ರನ್ಸ್. ಆ್ಯಂಡ್ ನಿಮಗೆ ಮುಂದೆ ಹೋಗ್ತಾ ಇದ್ರ ಪವರ್ ಏನಂತ ಮುಂದೆ ಗೊತ್ತಾಗುತ್ತೆ. ನಾವು ಇವಾಗ ಇನ್ನು ಜಸ್ಟ್ ಏನು ಹೇಳಿ ಬಾವಿಯಲ್ಲಿ ಬಗ್ಗೆ ನೋಡ್ತಾ ಇದ್ದೀವಿ ಇಫ್ ಎಲ್ಸ್ ಕಂಡೀಷನ್ನ. ಇವಾಗೆಲ್ಲ ಇಲ್ಲಿ ಬಂದಿದ್ದೀವಿ, ಬಟ್ ಬಾವಿ ಇಳಿಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಡೀಪ್ ಇದೆ ಪೈಥಾನ್ ಅಂತ. ಅದು ಮುಂದಿನ ಕೋರ್ಸಲ್ಲಿ ಹೋಗ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ. ಗೊತ್ತಾಯ್ತಾ? ಬನ್ನಿ, ಯೂಸಿಂಗ್ ಮ್ಯಾಚ್ ಕೇಸ್ ಏನು ಮಾಡ್ತೀವಿ ನೋಡೋಣ. ನೋಡಿ, ಮ್ಯಾಚ್ ಕೇಸ್ ಯೂಸ್ ಮಾಡೋದು ಒಂದು ಯೂಸ್ ಕೇಸ್ ತೊಗೊಂಡಿದ್ದೀವಿ. ಸ್ಟೇಟಸ್ ಕೋಡ್ 404 ಅಂದರೆ ಬರುತ್ತೆ. ಇದು ನಾರ್ಮಲ್ ಮ್ಯಾಚ್. ಇದು ನೀವು ಆಲ್ರೆಡಿ ಬೇರೆ ಎಕ್ಸಾಂಪಲ್ಸು ನೀವು ಮೇಲ್ಗಡೆ ನೋಡಿದ್ದೀರಾ. ನೋಡಿ ಕೇಸಸ್ ಹೆಂಗಾಗುತ್ತೆ ಅಂದರೆ ಇದೂ ಕೂಡ ರನ್ ಆಗುತ್ತೆ. ರನ್ ಮಾಡಿ ತೋರಿಸ್ಕೊತಾನೆ ಇದನ್ನು ಮಾಡಿಬಿಡ್ತೀನಿ. ನೋಡಿ ಏನಾಯಿತು, ಅಡಲ್ಟ್ ನೀನು ಅಂತ ಹೇಳ್ತಾ ಇದೆ, ಅದೇ ಕಂಡೀಷನ್ನೇ. ಬಟ್ ನೀವು ಇಫ್ ಕಂಡೀಷನ್ ಕೂಡ ಅಲ್ಲಿ ಹಾಕಿ ನೀವು ಚೆಕ್ ಮಾಡ್ಬೋದು, ಅದು ಅಡ್ವಾನ್ಸ್ ಇದೆ ಅಂತ ಹೇಳ್ತಿದೆ. ಇವಾಗೇನು ಬಿಗರ್ ಪಿಕ್ಚರ್ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಅಂತಲೇ ನಾನು ಇಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ. ಓಕೆನಾ? ವಲ್ರಸ್ ಆಪರೇಟರ್ಸ್ ಅಂತ ಇದೆ. ಇದೊಂದು ಆಪರೇಟರ್ ನೀವು 3.8 ಆದಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ದು. ಇದ್ರ ಬಗ್ಗೆ ನಾನು ಕೇಳಿದಾಗ ಸುಮಾರು ಜನ ಹೇಳಲ್ಲ, ಹಾಗಾಗಿ ನೀವು ಚೆಕ್ ಮಾಡ್ಕೊಂಬಿಡಿ ಏನಂತಾರೆ. ವಲ್ರಸ್ ಆಪರೇಟರ್ ಲೆಟ್ ಯು ಅಸೈನ್ ಆ್ಯಂಡ್ ಯೂಸ್ ಎ ವ್ಯಾಲ್ಯೂ ಇನ್ ದ ಸೇಮ್ ಎಕ್ಸ್ಪ್ರೆಷನ್. ಇಟ್ ಸಾಲ್ವ್ಸ್ ಎ ಕಾಮನ್ ಅನಾಯಿಂಗ್ನೆಸ್ ಕಂಪ್ಯೂಟಿಂಗ್ ಎ ವ್ಯಾಲ್ಯೂ, ಚೆಕಿಂಗ್ ಇಟ್ ಆ್ಯಂಡ್ ದೆನ್ ಯೂಸಿಂಗ್ ಇಟ್. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇನ್ಪುಟ್ ಎಂಟರೇ ಡೇಟಾ ಎಂಟರ್ ಮಾಡಿದ್ರಿ, ಡೇಟಾ ಲೆಂತ್ ಚೆಕ್ ಮಾಡ್ತಾಯಿದ್ದೀರಾ. ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 10, ಆಯಿತಾ? ಆಮೇಲೆ ಏನು ಮಾಡ್ತೀರಾ, ಲೆಂತ್ ಚೆಕ್ ಮಾಡ್ತಿದ್ದೀರಾ. ಟೂ ಲಾಂಗ್ ಅಂತ ನೀವು ಅಟ್ಲೀಸ್ಟ್ ಒಂದು ಎರರ್ ಕೊಡಬೇಕಂದ್ರೆ ಲೆಂತ್ ಮತ್ತೆ ಹಾಕ್ಬೇಕು. ಇಲ್ಲಿ ನೋಡಿ, ಲೆಂತ್ ಮತ್ತೆ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲೋ ಮತ್ತೆ ಲೆಂತ್ ಹಾಕಬೇಕು. ರಿಪಿಟೇಟಿವ್ ಆಯ್ತಲ್ಲ, ಹಿಂಗೆ ನಾವು ಎಕ್ಸೆಪ್ಟ್ ಮಾಡಲ್ಲ ಪೈಥಾನಲ್ಲಿ ಅಲ್ವಾ. ಇಲ್ಲಿ ನೋಡಿ, ಇವಾಗ ಟೆಂಪ್ರವರಿ ನೀವು ಹಂಗೇನೋ ಸೊಲ್ಯೂಷನ್ ಅಪ್ಪ, ಇನ್ನೊಂದು ಇಂಟೆಲಿಜೆಂಟ್ ಇರೋ ಏನು ಮಾಡ್ತಾರೆ, ಲೆಂತ್ ಇಸ್ಗಳು ಡೇಟಾ ಇಲ್ಲಿ ಲೆಂತ್ ಹಾಕೊಂಬಿಡೋಣ. ಇಲ್ಲಿ ಲೆಂತ್ ಹಾಕಿ ಒಂದು ವೇರಿಯಬಲ್ಗೆ ಅಸೈನ್ ಮಾಡಿ ಅದನ್ನೇ ಎಲ್ಲ ಕಡೆ ಯೂಸ್ ಮಾಡೋಣ. ಅವಾಗ ಒಂದು ಎಕ್ಸ್ಟ್ರಾ ಲೈನ್ ಆಯ್ತಲ್ಲ, ಇವಾಗ ಎಕ್ಸ್ಟ್ರಾ ಯಾಕೆ ರೆಫರೆನ್ಸ್ ಕೊಡಬೇಕು ಇದಕ್ಕೆ? ಇದು ಸಿಂಪಲ್ ಕೆಲಸ ಅಲ್ವಾ. ಅವಾಗ ಏನು ಮಾಡಬೇಕು, ವಲ್ರಸ್ ಆಪರೇಟರ್ ಬರುತ್ತೆ. ನೀವು ಲೆಂತ್ ಅಂತ ಹಾಕಿ ಕೋಲಾನ್ ಹಾಕಿ ಈಕ್ವಲ್ ಟು ಲೆಂತ್ ಹಿಂಗೆ ಹಾಕ್ಬಿಟ್ರೆ ಈ ವೇರಿಯಬಲ್ ಇಲ್ಲಿ ಯೂಸ್ ಮಾಡ್ಬೋದು. ಈ ಲೆಂತು ಇದಕ್ಕೂ ಅಸೈನ್ ಆಗುತ್ತೆ, ಎರಡು ಕೆಲಸ ಒಂದರಲ್ಲಾಗುತ್ತೆ. ವಿತ್ ವಲ್ರಸ್ ಆಪರೇಟರು ಅಸೈನ್ಮೆಂಟು ಆಗ್ತಾ ಇದೆ ಈಕ್ವಲ್ಸ್ ಟು ಇಲ್ಲಿ, ಇದು ಚೆಕ್ಕು ಕೂಡ ಆಗ್ತಾ ಇದೆ ಒಂದೇ ಲೈನಲ್ಲಿ. ಈ ವೇರಿಯಬಲ್ನ ಇಲ್ಲಿ ಯೂಸ್ ಮಾಡಿದ್ದೀನಿ, ಕೆಲಸ ಮುಗೀತು. ಬಟ್ ಇದನ್ನು ಎಲ್ಲ ಕಡೆ ಯೂಸ್ ಮಾಡಬೇಡ್ರಿ. ರೂಲ್ಸ್ ಏನಂದರೆ ರೆಗ್ಯುಲರ್ ವೇರಿಯಬಲ್ ಯೂಸ್ ಮಾಡಿ, ಇದನ್ನು ಯೂಸ್ ಮಾಡಬೇಡಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆನಾ? ವೇರ್ ಇಟ್ ಅಪ್ಲೈಸ್ ಇನ್ ರಿಯಲ್ ವರ್ಲ್ಡ್ ನೀವು ಅನ್ಕೊತಿದ್ರೆ ಇವೆಲ್ಲ ಟೂಲ್ ಕಿಟ್ ನಮ್ಮ ಬ್ಯಾಗಲ್ಲಿದೆ. ಎಲ್ಲಿ ಅಪ್ಲೈ ಆಗುತ್ತಪ್ಪ ಅಂದರೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಯಾಕೆ API ಮಾಡ್ಬೇಕಾರೆ, ವ್ಯಾಲಿಡೇಷನ್ ಮಾಡ್ಬೇಕಾರೆ ನಿಮಗೆ ಎಲ್ಲೆಲ್ಲಿ ಇಲ್ಲ, ಎಲ್ಲ ಕಡೆ ಇದೇ ಇರೋದು. ನೀವೇ ನೋಡಿ, ಅಬ್ಸರ್ವ್ ಮಾಡಿ ಅನ್ಸಿರಿ, ಎಲ್ಲ ಕಡೆ ಇದಿದೆ. ಹಂಗಾಗಿ ಪ್ರಾಪರಾಗಿ ತಿಳ್ಕೊಬೇಕು ಮ್ಯಾಚ್ ಕೇಸಸ್ ಯಾವಾಗ ಯೂಸ್ ಮಾಡಬೇಕು ಅಂತ ಮುಂದೆ ಬರ್ತಾ ಹೋಗುತ್ತೆ. ನೋಡಿ, ನಾನು ಎಷ್ಟೇ ಕ್ಲೀನಾಗಿ ನಿಮಗೆ ಹೇಳ್ಕೊಟ್ಟಿದ್ರು ಕೂಡ ನಿಮ್ಮ ಅಸೈನ್ಮೆಂಟು ನಿಮ್ಮ ಕೈಯಾರೇ ಮಾಡಬೇಕು. ನಿಮ್ಮ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಕಮೆಂಟ್ ಹಾಕಿ, ಟ್ರೈ ಮಾಡಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ತಲೆ ಓಡಿಸ್ಬೇಕು. ಇದನ್ನು ಹೇಳ್ತಾರೆ ಒಬ್ಬೊಬ್ರು ಇಂಟೆಲಿಜೆಂಟ್ ಇರೋರು, ಕಮೆಂಟ್ ಮಾಡ್ತಾರೆ ನಾನು ಯೂಸ್ ಮಾಡಿಬಿಟ್ಟು ಇದನ್ನು ಮಾಡ್ತೀನಿ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ. ಫಸ್ಟು ಫಂಡಮೆಂಟಲ್ ಕಲ್ತು ಆಮೇಲೆ ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಇಂಪಾರ್ಟೆಂಟ್ ಪಾಯಿಂಟ್ ಇದು.
ಎಲ್ಲದು ಇದ್ದಾಗ ಡಿಸ್ಟ್ರಾಕ್ಷನ್ ತುಂಬ ಇದ್ದಾಗ ನೀವು ಕಾನ್ಸಂಟ್ರೇಟ್ ಮಾಡೋರೆ ಗೆಲ್ಲೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕಲೀರಿ ನಿಮ್ಮ ಜೊತೆ ಅಲ್ವಾ. ಸಿ ಯು ಇನ್ ದ ನೆಕ್ಸ್ಟ್ ಒನ್.